ನಮಸ್ಕಾರ ರೀ ಎಲ್ಲ ನಮ್ಮ ದ್ರಾಕ್ಷಿ ಮಂದಿಗೆ. ಲಾಸ್ಟ್ ಇಯರ್ ಅಂದ್ರೆ ಅದಕ್ಕಿಂತ ಹಿಂದಿನ ವರ್ಷ ಕೆಲವು ವಿಡಿಯೋಗಳನ್ನ ನಾನು ನಿಮ್ಗೆ ದ್ರಾಕ್ಷಿ ಬಗ್ಗೆ ಮಾಡ್ಕೋತ ಇನ್ಫಾರ್ಮೇಷನ್ನ ಕೊಡ್ಕೋತ ಬಂದೆ. ಸೊ ಆ ವಿಡಿಯೋಗಳಿಗಾಗಲಿ ನನಗಾಗಲಿ ಒಳ್ಳೆ ಸಪೋರ್ಟ್ ಸಿಕ್ಕಿತ್ತು ನಿಮ್ಮ ಕಡೆಯಿಂದ. ಅದೇ ರೀತಿ ಲಾಸ್ಟ್ ಇಯರ್ ಕೆಲವು ತೊಂದರೆಗಳಿಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಈ ವರ್ಷ ನಾನು ಮತ್ತೆ ತಿರ್ಗಾ ವಿಡಿಯೋ ಮಾಡ್ಕೊಂಡು ನಿಮ್ಮೆಲ್ಲರಿಗೂ ನನಗೆ ಗೊತ್ತಿರುವಂಥ ಮಾಹಿತಿಗಳನ್ನ ಕೊಟ್ಕೊಂಡು ನಿಮ್ಮ ಜೊತೆ ನನ್ನ ನಾಲೆಜ್ನ ಶೇರ್ ಮಾಡ್ಕೋಬೇಕಂತೇಳಿ ತಿರ್ಗಾ ಈ ವರ್ಷ ಸ್ಟಾರ್ಟ್ ಮಾಡೀನಿ ವಿಡಿಯೋಗಳನ್ನ. ಸೊ ಈ ವರ್ಷವೂ ಏನು ನನಗೆ ಕಳೆದ ಸಲ ನೀವೇನು ಕೊಟ್ಟಿದ್ರಲ್ಲ ಸಪೋರ್ಟ್, ಅದೇ ರೀತಿ ಸಪೋರ್ಟ್ ಆಗಲಿ, ಶೇರ್ ಆಗಲಿ, ಫಾಲೋಗಳಾಗಲಿ ಈ ಸರಿನೂ ಮಾಡ್ತೀರಿ ಅಂತೇಳಿ ಅಂದ್ಕೊಂಡನ. ಸೊ ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ಲತ್ತಿತ್ತು ಅಥವಾ ನಾನು ಕೊಡ್ತಾ ಇರೋ ಮಾಹಿತಿ ನಿಮ್ಗೆ ಉಪಯೋಗ ಆಗ್ಲತ್ತಿತ್ತು ನನ್ನ ಮಾಹಿತಿಯಿಂದ ಅಂದ್ರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಗ್ರೂಪ್ ಒಳಗೆ ವಾಟ್ಸಪ್ ಗ್ರೂಪ್ ಇರ್ತಾವಲ್ಲ ರೈತರು, ಆ ಗ್ರೂಪ್ ಒಳಗೆ ಶೇರ್ ಮಾಡಿಕೊಂಡು ಜಾಸ್ತಿ ಆಲ್ಮೋಸ್ಟ್ ಎಲ್ಲ ರೈತರಿಗೂ ತಲುಪಿಸುವಂಥ ಕಾರ್ಯ ನಿಮ್ಮ ಕಡೆಯಿಂದ ಆಗಲಿ ಅಂತೇಳಿ ನಾನು ಕೇಳ್ಕೊತ್ನ. ಸೊ ಈ ವರ್ಷದ ಈ 1ನೇ ವಿಡಿಯೋದಾಗ ನಾನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಲಕ್ಕೆ ಬಂದನಂದ್ರೆ, ಈ ವರ್ಷ ಆಲ್ಮೋಸ್ಟ್ ಅಲ್ಲ ಅಂದ್ರೆ 60% ರೈತರು ಅನುಭವಿಸ್ಲತ್ತಿರೋ ತೊಂದರೆ ಏನಂದ್ರೆ ನೀರದವ ಜಾಸ್ತಿ ಇದಾವೆ. ಒಬ್ಬೊಬ್ರಿಗೆ ನೀರಿಲ್ಲ, ನೀರು ಇಲ್ಲದೆ ಇರೋದು ಬಿಟ್ಟು ನೀರು ಇದ್ದವ್ರು ಏನೈತಿ ಅವ್ರು ನೀರು ಎಷ್ಟೇ ಕೊಟ್ರು ಅಷ್ಟೊಂದು ಕೊಟ್ಟು ಏನೈತಲ್ಲ ಅಷ್ಟೊಂದು ಫೋರ್ಸ್ಫುಲ್ಲಾಗಿ ಹೊಡಿಲತ್ತಿಲ್ಲ. ಆಮೇಲೆ ಅಷ್ಟೊಂದು ಹೊಡೆದ್ರೂ ಹೊರಗೆ ಬಂದಿರೋದು ಅಷ್ಟೊಂದು ಫೋರ್ಸಾಗಿ ಅಷ್ಟು ಖಡಕ್ಕಾಗಿ ಇಲ್ಲ ಕಡ್ಡಿಗಳು. ಸೊ ಈ ಪ್ರಾಬ್ಲಮ್ನ ನಾನು ಆಲ್ಮೋಸ್ಟ್ ಎಲ್ಲ ರೈತರ ಕಡೆಯಿಂದ ಕೇಳತ್ತಾನ. ಸೊ ಇದಕ್ಕೆ ಏನು ಕಾರಣ, ಆಮೇಲೆ ನೀವು ಏನು ಮಾಡಬೇಕು ಅಂತೇಳಿ ಇದಕ್ಕೆ ನಾನು ಕೇಳಿದ್ರಿ ಅಂದ್ರೆ, ಫಸ್ಟಿಗೆ ಈಗ ಒಬ್ಬ ಮನುಷ್ಯ ಬೆಳಿಗ್ಗೆ 10 ಗಂಟೆ ಒಳಗೇನು ಕೆಲಸ ಮಾಡ್ತಾನಲ್ಲ ಅವ ಒಂದು ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ಮಾಡಿಕೊಂಡು ಇಲ್ಲ ಮಧ್ಯಾಹ್ನ ಅವ್ನು ಕೆಲಸ ಮಾಡ್ಕೊಂಡಿದ್ರು ಅಷ್ಟೊಂದು ದಣಿವಾಗಿರಂಗಿಲ್ಲ. ಬಟ್ ಅದೇ ಮನುಷ್ಯ 10 ಗಂಟೆಯಿಂದ 2 ಗಂಟೆ ಇಲ್ಲ 12 ಗಂಟೆವರೆಗೂ ಏನು ಕೆಲಸ ಮಾಡ್ತಾನಲ್ಲ ಅವನಿಗೆ ಜಾಸ್ತಿ ದಣಿವಾಕೈತಿ. ಆಮೇಲೆ ಅವ ಒಂಥರ ಸ್ಟ್ರೆಸ್ ಒಳಗೆ ಅಂದ್ರೆ ಭಾಳ ದಣಿವಾದಂಗೆ, ಆಮೇಲೆ ಒಂಥರ ಏನೋ ಇದ್ರಲ್ಲಿ ಇರ್ತಾನೆ. ಸೊ ಹಂಗೆ ಗಿಡದ ಬಾಡಿ ಒಳಗಾಗಲಿ ಗಿಡಕ್ಕಾಗಲಿ ಎಲ್ಲನೂ ಅದೇ ರೀತಿ ಹಾಕಿರುತ್ತೆ. ಯಾಕಂದ್ರೆ ಅಷ್ಟು ಹೆವಿ ಟೆಂಪ್ರೇಚರ್ ಐತೆ. ನೋಡ್ಲತ್ತಿರ್ಬೇಕು ನೀವು 38, 40, ಒಂದೊಂದು ದಿನ 41, 42 ತನಕ ಹೊಂಟೈತಿ ಟೆಂಪ್ರೇಚರ್. ಸೊ ಈ ಟೆಂಪ್ರೇಚರ್ ಒಳಗೆ ಏನಾಕೈತಿ, ಗಿಡ ಫುಲ್ ಸ್ಟ್ರೆಸ್ ಆಕೈತಿ. ಅಂದ್ರೆ ನೀವೇನು ಕೊಟ್ಟಿರ್ತಿರಲ್ಲ ಈಗ ನೀರನ್ನ, ಕೆಳಗಡೆ ಕೊಟ್ಟಿರೋ ನೀರನ್ನ ಕೊಟ್ಟದೊಳಗಾಗಲಿ ಎಲೆ ಒಳಗಾಗಲಿ ತೊಗೊಂಡೋಗಿ ಇಟ್ಕೊಂಡಿರ್ತೈತಿ ಇಲ್ಲಿ. ಬಟ್ ಆದ್ರೆ ಈ ಟೆಂಪ್ರೇಚರ್ಗೆ ಅದ್ರೊಳಗೆ ಇದ್ದಿದ್ದು ಕೊಟ್ಟದೊಳಗೆ ಏನು ಶೇಖರಣೆ ಮಾಡಿ ಇಟ್ಕೊಂಡಿರ್ತೈತಿಲ್ಲ ಗಿಡದೊಳಗೆ ನೀರು, ಅದೇನೈತಿ ಬರ್ಬರ್ತಾ ಅಂದ್ರೆ ಕಡಿಮೆ ಆಕೈತಿ ಗಿಡದೊಳಗೆ. ಸೊ ಹೀಗಾಗಿ ಗಿಡ ಅಷ್ಟೊಂದು ಅದಕ್ಕೆ ಬೇಕಾಗಿರುವಂಥ ನೀರಾಗಲಿ ಬೇಕಾಗಿರುವಂಥ ಗೊಬ್ಬರ ಆಗಲಿ ಅದಕ್ಕೆ ಏನು ಬೇಕಾಗಿರ್ತೈತಿಲ್ಲ ಅದನ್ನು ತೊಗೊಳ್ಳೋಷ್ಟು ಶಕ್ತಿ ಇರೋಂಗಿಲ್ಲ ಮಧ್ಯಾಹ್ನ ಟೆಂಪ್ರೇಚರ್ ಬಿಸಿಲಿನ ಹೊಡಿತಿಗೆ. ಯಾಕಂದ್ರೆ ಅಷ್ಟು ವೀಕ್ ಆಗಿಬಿಟ್ಟಿರೈತಿ ಗಿಡ. ಸೊ ಅದಕ್ಕೆ ನೀವು ಇದಕ್ಕೆಲ್ಲರೂ ಏನು ಮಾಡಬೇಕು ಅಂದ್ರೆ, ಈಗೇನ ನೀವು 15 ದಿವಸಿಗೆ ಸಣ್ಣ ಇಂಕ ನೋಡೋದು ಬರ್ತಿರೈತಿ. ಸೊ ಅದಕ್ಕೆ ಏನು ಮಾಡಿರಿ, 12 ಅಥವಾ 13ನೇ ದಿವಸಿಗೆ ಏನೈತಿ ನೀವು 13,045 13,045 ಪ್ಲಸ್ ಅದ್ರ ಜೊತೆ ನೀವು ಹುಮಿಕ್ ಆ್ಯಸಿಡ್ ಚಲೋ ಒಂದು ಎಕರೆಗೆ ಒಂದು ಅರ್ಧ kg ಹುಮಿಕ್ ಆ್ಯಸಿಡ್, ಆಮೇಲೆ ಎಕರೆಗೆ ಒಂದು 5 kg 13,045 ಕೆಳಗೆ ಕೊಡ್ರಿ. ಈ ಕೊಡೋದ್ರಿಂದ ಏನಾಕೈತಿ, ನೀವು 13,045 ಅಂದ್ರೆ ನಿಮ್ಗೆ ಗಿಡದೊಳಗೆ ಪೊಟ್ಯಾಷಿಯಮ್ ಸ್ವಲ್ಪ ಜಾಸ್ತಿ ಆಯಿತು ಅಂದ್ರೆ ಗಿಡಕ್ಕೆ ಶಕ್ತಿ ಕೊಡ್ತಿರ್ತೈತಿ. ಆಮೇಲೆ ಜಲ್ದಿ ನೀರನ್ನು ಆರಿಸ್ಬಿಡಂಗಿಲ್ಲ ಗಿಡದೊಳಗಿಂದ. ಸೊ ಅದಕ್ಕೇನೈತಿ 13,045 ಎಲ್ಲರೂ ಸಜೆಸ್ಟ್ ಮಾಡ್ತಿರ್ತಾರೆ. 13,045 ಜೊತೆ ನೀವೇನು ಮಾಡಿರಿ, ಹುಮಿಕ್ ಆ್ಯಸಿಡ್ ಎಕರೆಗೆ ಒಂದು ಅರ್ಧ kg ಅಂತ. ಯಾಕಂದ್ರೆ ಅರ್ಧ kgನೇ ಬಿಡ್ರಿ. ಆಮೇಲೆ ನೆಕ್ಸ್ಟ್ ನೀವು ರೆಗ್ಯುಲರ್ ಅಂದ್ರೆ 1ನೇ ದಿವಸ ಹಿಡ್ಕೊಂಡು 30-40ನೇ ದಿವಸ ಒಳಗೂ ಒಂದು ಸ್ವಲ್ಪ ಜಾಸ್ತಿ ಹುಮಿಕ್ ಆ್ಯಸಿಡ್ನ ಯೂಸ್ ಮಾಡ್ಲಿಕ್ಕೆ ಹತ್ತೈತಿ ಈ ಸಲ. ಯಾಕಂದ್ರೆ ಸ್ಟ್ರೆಸ್ ಇರ್ತೈತಿಲ್ಲ, ಹುಮಿಕ್ ಆ್ಯಸಿಡ್ನು ಒಂಥರ ನಿಮ್ಗೆ ಗಿಡದೊಳಗಿನ ಸ್ಟ್ರೆಸ್ನ ರಿಲೀಸ್ ಮಾಡುವಂಥ ಕೆಲಸ ಮಾಡ್ತಿರ್ತೈತಿ. ಸೊ ಅದಕ್ಕೇನೈತಿ, ವಾರಕ್ಕೆ ಇಲ್ಲ 10 ದಿವಸಿಗೊಮ್ಮೆ ಅರ್ಧ kg ಹುಮಿಕ್ ಆ್ಯಸಿಡ್ನ ನೀವು ಯೂಸ್ ಮಾಡೋದು ಭಾಳ ಬೆಟ್ರ್. 13,045 ಹುಮಿಕ್ ಆ್ಯಸಿಡ್ ಬಿಟ್ರಿ ಅಂದ್ರೆ ಮ್ಯಾಲೆ ಏನು ಮಾಡಿರಿ, ಸ್ಪ್ರೇ ಮಾಡ್ಕೊರಿ. ಅಂದ್ರೆ ಸ್ಪ್ರೇ ಯಾವ ರೀತಿ ಇರಬೇಕು ಅಂದ್ರೆ, ನಿಮ್ಗೆ ಮಕ್ನಿಗೆ ನೀವು ಆ ಟೈಮ್ ಒಳಗೆ ಹೊಡಿತಿರ್ತೀರಿ ಕಾನ್ಫಿಡ್ರಾ ಇಲ್ಲ ಸೋಲೋಮನ್ನ ಈ ಥರ ಯಾವುದೋ ಮಕ್ನಿಗೆ ಹಾಕೋತಿರ್ತೀರಿ ನೀವು. ಸೊ ಆ ಟೈಮ್ ಒಳಗಡೆ ಅದ್ರ ಜೊತೆ ನೀವು ಸಿವಿಡ್ ಏನಿರ್ತೈತಿಲ್ಲ ಆ ಸಿವಿಡ್ ಬೇಸ್ನ ಯಾವುದೋ ಒಂದು ಪ್ರಾಡಕ್ಟ್, ಈಗ ಬಯೋಜಾಮ್ ಇರ್ಬೋದು ಅಥವಾ ಅಸ್ಕೋಫೈಲಮ್ ನೋಡೋ ಸಮ್ ರಗಡ್ ಬಂದವು, ಇಸಾಬಿಯನ್ ಅಲ್ಲ ರಗಡ್ ಬೇರೆ ಕಂಪ್ನಿಯು ಅದಾವು ಸಿವಿಡ್ ಎಕ್ಸ್ಟ್ರಾಕ್ಟ್ಗಳು. ಆ ಥರ ಪ್ರಾಡಕ್ಟ್ಗಳನ್ನ ನೀವೇನೈತಿ ಯೂಸ್ ಮಾಡ್ಕೊರಿ. ಆ ಥರ ಪ್ರಾಡಕ್ಟ್ನ ಸಿವಿಡ್ ಬೇಸ್ ಇರುವಂಥ ಪ್ರಾಡಕ್ಟ್ನ ಯೂಸ್ ಮಾಡಿದ್ರಿ ಅಂದ್ರೆ ಗಿಡದೊಳಗೆ ಅದು ಸ್ಟ್ರೆಸ್ನ ಕಡಿಮೆ ಮಾಡ್ತೈತಿ. ಸ್ಟ್ರೆಸ್ ಕಡಿಮೆ ಆಯಿತು ಅಂದ್ರೆ ಗಿಡಕ್ಕೆ ಒಂಥರ ಬೂಸ್ಟರ್ ಅಂದ್ರೆ ಒಂಥರ ಎನರ್ಜಿ ಬಂದಾಗಿರೈತಿ. ಎನರ್ಜಿ ಇತ್ತಂದ್ರೆ ಆಟೋಮೆಟಿಕ್ಲಿ ಗಿಡ ಏನೈತಿ ಹೆಲ್ದಿಯಾಗಿ ಚಿಗಿಲಕ್ಕೆ ಸ್ಟಾರ್ಟ್ ಮಾಡೈತಿ. ಆಮೇಲೆ ಚಿಗಿತ್ ಬಂದ ಮೇಲೆ ಈಗೇನು 20-22 ದಿವಸಿಗೆ ಈ ಥರ ಏನು ಒಂದು ಹೊಡೆದು 2-3 ಇಲ್ಲಿ ಬರ್ತಿರ್ತೈತಿಲ್ಲ ಆ ಟೈಮ್ ಒಳಗಡೆ
ಎಲ್ಲಿ ಬಂದಿರೋವು ಅಷ್ಟೊಂದು ಫೋರ್ಸ್ಫುಲ್ ಆಗಿ ಹೆಲ್ದಿ ಆಗಿರಂಗಿಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದ್ರೆ ಆ ಟೈಮ್ ಒಳಗಡೆ ಅಗೇನ 05234 ಬರ್ತೈತಲ್ರಿ, ಒಂದು ಸ್ಪ್ರೇ ತೊಗೊರಿ. ಅಂದ್ರೆ ಫಾಸ್ಫರಸ್ ಪೊಟ್ಯಾಷಿಯರು ಅಂಥದ್ದು ಒಂದನ್ನ ಸ್ಪ್ರೇ ಮಾಡ್ಕೋಬೇಕು. ಆ ಸ್ಪ್ರೇ ಮಾಡ್ಕೊಂಡ್ರಿ ಅಂದ್ರೆ ಎಲಿಗೆ ಬೇಕಾಗಿರುವಂಥ ಮೈಕ್ರೋನ್ಯೂಟ್ರಿಯೆಂಟ್ ಅಂದ್ರೆ NPK ಫರ್ಟಿಲೈಸರ್ ಇರ್ತೈತಿಲ್ಲ ಅದು ಸಿಕ್ತು ಅಂದ್ರೆ ಆಟೋಮೆಟಿಕ್ಲಿ ಗಿಡ ಸ್ಟ್ರಾಂಗ್ ಆಗ್ತೈತಿ, ಹೆವಿ ಆಗ್ತೈತಿ. ಅಂದ್ರೆ ಒಂದು ಸ್ವಲ್ಪ ಎಲಿ ಏನೈತಿ ಬ್ರಾಡ್ ಆಗಿ ಓಪನ್ ಆಗಿ ಒಂದು ಸ್ವಲ್ಪ ದೊಡ್ಡ ಆ ಥರ ನಿಮ್ಗೆ ಹೆಲ್ದಿಯಾಗಿ ಬರ್ತಾವೆ. ಸೊ ಇದ್ರ ಜೊತೆ ಅಂದ್ರೆ ನೀವು ಏನು ಲ್ಯಾನ್ಸರ್ ಗೋಲ್ಡ್ ಆಗಲಿ ಯಾವ್ದಾರು ಒಂದು ತೋತಿರ್ತಿರಲ್ಲ ಅದ್ರೊಳಗೇ ಇದನ್ನು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಿಕೊಂಡು ನಡಿತೈತಿ. ಆಮೇಲೆ ಇವೆಲ್ಲ ಏನೈತಿ ಸ್ಟ್ರೆಸ್ನ ಕಡಿಮೆ ಮಾಡುವಂಥವು. ಆಮೇಲೆ ನೆಕ್ಸ್ಟ್ ಸ್ಪ್ರೇ ಏನು ತೋತಿರ್ತಿರಲ್ಲ ನೀವು ಆ ಟೈಮ್ ಒಳಗಡೆ ಅಂದ್ರೆ ಎಲ್ಲಿ ಒಂದು 3-4 ಹಿಂಗೇನು ಓಪನ್ ಆಗಿ ಬರ್ತಿರ್ತಾವಲ್ಲ ಅಂದ್ರೆ 25 ದಿವ್ಸಿದ್ದು ಆ ಟೈಮ್ ಒಳಗಡೆ ಎಲ್ಲ ನಿಮ್ಗೆ ಕಾಣಿಸ್ತಿರ್ತಾವೆ. ಅವಾಗ ಕಾಣಿಸ್ತು ಅಂದ್ರೆ ಆ ಟೈಮ್ ಒಳಗಡೆ ನೀವು ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಕಾಂಬಿ ಇರ್ತೈತಿಲ್ಲ ಅದನ್ನು ಮ್ಯಾಲೆ ಸ್ಪ್ರೇ ಮಾಡ್ಕೊರಿ. ಆಮೇಲೆ ಕೆಳಗಡೆ ನೀವೇನು 13045 ಕೊಟ್ಟು ಆಮೇಲೆ 24 ಹೊಡೆದು ಬರ್ಲಾಕ ಆಮೇಲೆ ಚಿಗುರ್ಲಾಕ ಈ ಥರ ನೀವು ಮೇಂಟೈನ್ ಮಾಡ್ತಿರ್ತೀರಿ. ಅದ್ರ ಜೊತೆಗೇನೆ ನೀವು ಯಾವ ಗೊಬ್ಬರ ಬಿಡ್ತಿರ್ತಿರಲ್ಲ ಅದ್ರ ಜೊತೆಗೇನೆ ಮೈಕ್ರೋನ್ಯೂಟ್ರಿಯೆಂಟ್ನು ನೀವು ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡಬೇಕು ಕೆಳಗೆ ಡ್ರಿಪ್ ಒಳಗಡೆ. ಯಾಕಂದ್ರೆ ಅದು ನಿಮ್ಗೆ ಗಿಡಕ್ಕೆ ಒಂಥರ ಬೂಸ್ಟರ್ ಆಗಿ ಕೆಲಸ ಮಾಡೋದೈತೆ. ಸೊ ಅದಕ್ಕೆ ಏನೈತಿ ಅದನ್ನು ಕಂಪಲ್ಸರಿ ನೀವು ಮೈಕ್ರೋನ್ಯೂಟ್ರಿಯೆಂಟ್ ಒಂದು ಸೆಗ್ಮೆಂಟ್ ಅಂದ್ರೆ ಹೊಡೆದು ಬಂದಮೇಲೆ ಒಂದು ಕೆಳಗಡೆನೂ ಬಿಟ್ಕೋರಿ ಆಮೇಲೆ ಮೇಲ್ಗಡೆನೂ ಸ್ಪ್ರೇ ಮಾಡ್ಕೋರಿ. ಮಾಡೋದ್ರಿಂದ ಗಿಡಕ್ಕೆ ಏನು ಬೇಕಲ್ಲ ಮೈಕ್ರೋನ್ಯೂಟ್ರಿಯೆಂಟ್ ಅದೆಲ್ಲ ಸಿಗ್ತಿರ್ತಾವೆ. ಸೊ ಗಿಡ ಏನೈತಿ ಒಳ್ಳೆ ಚಿಗುರು ಜೊತೆ ಚಲೋ ತಂಗಿ ಬರ್ತಿರ್ತೈತಿ. ಸೊ ಇವೆಲ್ಲ ಮಾಡ್ಕೊಂಡ್ಮೇಲೆ ಆಮೇಲೆ ನಿಮಗೆ ಕಾಡುವಂಥ ತೊಂದರೆ ಏನಂದ್ರೆ ಕರ್ಪ ಅಂತಿರಲ್ಲ ನೀವೇನೀಗ ಎಲ್ಲಿ ಸುಟ್ಟಾರಿತ್ಲಾಕಿರೋದಿಲ್ಲ ಇದು ಆ್ಯಕ್ಚುಲಿ ಅದ್ರ ಸಂಬಂಧ ಸುಡ್ತಿರ್ತೈತಿ ಅಂದ್ರೆ ಈಗ ನೀವು ಕೆಳಗಡೆ ನೀರು ಹೆಚ್ಚಿಗೆ ಕುಡ್ತಿರ್ತೀರಿ. ಹೆಚ್ಚಿಗೆ ಕೊಟ್ಟ ಮೇಲೆ ಆಮೇಲೆ ಗಿಡದೊಳಗೆ ನೀರು ಸ್ಟೋರ್ ಮಾಡಿ ಇಟ್ಕೋತಿರ್ತೈತಿ. ಆ ಸ್ಟೋರ್ ಏನೈತಿ ಲೀಫ್ ಒಳಗಡೆ ಎಲೆ ಒಳಗೂ ಇರ್ತೈತಿಲ್ಲ ಎಲೆ ಒಳಗೆ ಬೆಳಗಿನ ಟೈಮ್ ಒಳಗೆ ಎಲೆ ವೆಟ್ನೆಸ್ ಜಾಸ್ತಿ ಇರ್ತೈತಿ. ಅಂದ್ರೆ ಎಲೆ ಏನು ಈಗ ಒಂದು ಸ್ವಲ್ಪ ನೀರಿನ ಅಂಶ ಏನು ಇರ್ತೈತಿಲ್ಲ ಎಲೆ ಒಳಗೆ ಜಾಸ್ತಿ ಇರ್ತೈತಿ. ಅದು ಬರ್ತಾ ಮಧ್ಯಾಹ್ನ ಟೈಮ್ ನೋಡಿ ಕಡಿಮೆ ಹಾಕೋತ ಬಂದಮೇಲೆ ನೀವು ನೀರು ಭಾಳ ಕಡಿಮೆ ಬಿಟ್ಟಿದ್ರಿ ಅಂದ್ರೆ ನೀರೆಲ್ಲ ಜಲ್ದಿ ಕೂಲ್ ಆಕೈತಿ. ಸೊ ಆಮೇಲೆ ಏನೈತಿ ಮ್ಯಾಲೆ ಸೂರ್ಯನ ಬಿಸಿಲಿಗೆ ಟೆಂಪ್ರೇಚರ್ಗೆ ಅದೆಲ್ಲ ಎಲೆ ಒಂಥರ ಸುಟ್ಟಾರಿತ್ಲೆ ಆಕೈತಿ. ಸೊ ಅದಕ್ಕೆ ಏನು ಮಾಡಿರಿ ನೀವು ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಸ್ಕೋರ್ ಆಗಲಿ ಅಥವಾ ರೋಕ ಆಗಲಿ ಎಂಟ್ರಾಕಾಲ ಈ ಥರ ಕಾಂಬಿನೇಷನ್ ಇರುವಂಥ ಕರ್ಪ ಮೇಲೆ ಏನು ನೀವು ಯೂಸ್ ಮಾಡ್ತಿರಲ್ಲ ಆ ಪ್ರಾಡಕ್ಟ್ಗಳನ್ನ ಇದಕ್ಕೆ ಯೂಸ್ ಮಾಡಿದ್ರು ನಡಿತೈತೆ. ಆಮೇಲೆ ಗಿಡಕ್ಕೆ ಕೆಳಗಡೆ ನೀರು ಕೊಡ್ರಿ. ನೀರು ನೀವು ಎಷ್ಟು ಕೊಡ್ಬೇಕಂದ್ರೆ 1ನೇ ದಿವ್ಸ ಹಿಡ್ಕೊಂಡು ಅಪ್ ಟು 30ನೇ ದಿವ್ಸ ತನಕ ಅನ್ಕೋರಿ. ಇಲ್ಲಿ ನೀವು ಪರ್ ಡೇ ನಿಮ್ಮ ಪ್ಲಾಟ್ ಒಳಗೆ 1 ಎಕರೆಗೆ 18ರಿಂದ 20 ಸಾವಿರ ಲೀಟ್ರ್ ನೀರು ಹೋಗ್ತಿರ್ಬೇಕು. ಇಷ್ಟು ಹೋಯ್ತು ಅಂದ್ರೆ ಪ್ಲಾಂಟಿಗೆ ಸಫಿಷಿಯೆಂಟ್ ಆಕೈತಿ. ಬಟ್ ಈ ವರ್ಷ ಒಂದು ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ 1,000 ಅಥವಾ 2,000 ಪ್ರತಿದಿನಕ್ಕೂ 1,000 ಅಥವಾ 2,000 ಲೀಟ್ರ್ ಹೆಚ್ಚಿಗೆ ಕೊಡ್ರಿ. ಅವಾಗೇನೈತಿ ಗಿಡ ಒಂಥರ ಕಂಟ್ರೋಲ್ನಾಗ ಇರ್ತೈತಿ. ಇವೆರಡು ನಾನು ನೋಡ್ಲತ್ತಿರುವಂಥ ಜಾಸ್ತಿ ರೈತರಲ್ಲಿ ಕಾಡ್ಲತ್ತಿರೋ ತೊಂದರೆಗಳು. ಇದ್ರ ಜೊತೆಗೆ ಏನು ಕಾಡ್ತೈತಿ ಅಂದ್ರೆ ಇನ್ನೊಂದು ನಿಮ್ಗೆ ಥ್ರಿಪ್ಸ್ ಜಾಸ್ತಿ ಕಾಡ್ತೈತಿ ಈ ವರ್ಷ. ಯಾಕಂದ್ರೆ ಒಂದು ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಐತಲ್ಲ ಈ ಟೆಂಪ್ರೇಚರ್ಗೆ ಥ್ರಿಪ್ಸ್ಗಳ ಪ್ಯಾಪ್ಯುಲೇಷನ್ ಅಂದ್ರೆ ಥ್ರಿಪ್ಸ್ ಜಾಸ್ತಿ ತತ್ತಿ ಇಡೋದಾಗಲಿ ಜಾಸ್ತಿ ಸಿಗ್ತಾವೆ ನಿಮಗೆ. ಸೊ ಅದಕ್ಕೆ ಏನು ಮಾಡಿರಿ ಇದ್ರ ಜೊತೆಗೇನ ಥ್ರಿಪ್ಸ್ನು ಕಂಟ್ರೋಲ್ ಮಾಡ್ಕೋರಿ. ಥ್ರಿಪ್ಸ್ನು ಅಂದ್ರೆ ನೀವು ಈಗ ಥ್ರಿಪ್ಸಿಗೆ ಅಂತೇಳಿ ಹೈಯರ್ ಮೊಲಿಕ್ಯೂಲ್ನ ಹೊಡೆದ್ರಿ ಅಂದ್ರೆ ಮುಂದೆ ಕಂಟ್ರೋಲ್ ಆಗಂಗಿಲ್ಲ. ಅಂದ್ರೆ ಮುಂದೆ ಫುಲ್ ವೆಜಿಟೇಟಿವ್ ಗ್ರೋತ್ ಸ್ಟೇಜ್ ಇರ್ತೈತಿಲ್ಲ ಆ ಟೈಮ್ ಒಳಗಡೆ ಕಂಟ್ರೋಲ್ ಆಗಂಗಿಲ್ಲ. ಸೊ ಸ್ಟಾರ್ಟಿಂಗ್ನ ಹೈಯರ್ ಮೊಲಿಕ್ಯೂಲ್ ಹಾಕೋಬೇಡ್ರಿ. ಸ್ಟಾರ್ಟಿಂಗ್ನ ನೀವು ಇಮ್ಡಾಕ್ಲೋಪ್ರಿಡ್ ಅಥವಾ ಅಂದ್ರೆ ಕಾನ್ಫಿಡರ್ ಆಯಿತು ಸೋಲೋಮನ್ನ ಕರಾಟೆ ಈ ಥರ ಮೊಲಿಕ್ಯೂಲ್ಗಳನ್ನ ರೆಗ್ಯುಲರ್ ಇರೋ ಮೊಲಿಕ್ಯೂಲ್ಗಳನ್ನ ಯೂಸ್ ಮಾಡ್ಕೋರಿ. ಇದಕ್ಕೂ ಅಷ್ಟು ಮೀರಿ ಕಂಟ್ರೋಲ್ ಆಗಲಿಲ್ಲ ಅಂದ್ರೆ ನೀವು ಹೈಯರ್ ಮೊಲಿಕ್ಯೂಲ್ಗಳಿಗೆ ಹೋಗ್ಬೋದು. ಹೈಯರ್ ಮೊಲಿಕ್ಯೂಲ್ ಅಂತೂ ರಗಡವ ಸಿಮೋಡಿಸ್ ಆಗಿರ್ಬೋದು ಎಕ್ಸ್ಪೋನಸ್ ಆ ಥರ ರಗಡದವ. ಬಟ್ ಆ ಮೊಲಿಕ್ಯೂಲ್ಗಳಿಗೆಲ್ಲ ಸ್ಟಾರ್ಟಿಂಗ್ಲೇ ನೀವು ಯೂಸ್ ಮಾಡಬೇಡ್ರಿ. ಸ್ಟಾರ್ಟಿಂಗ್ ಏನೈತಿ ಸೋಲೋಮನ್ ಆಯಿತು ಕರಾಟೆ ಆಯಿತು ಇವ ಯೂಸ್ ಮಾಡ್ಕೋತಿದ್ರೆ ಕಂಟ್ರೋಲ್ನಾಗ ಇರ್ತೈತಿ. ಸೊ ಇಷ್ಟೇನೈತಿ ನನಗೆ ಇಷ್ಟು ದಿನದೊಳಗೆ ನಾನು ಕಂಡ್ಕೊಂಡಿರುವಂಥ ರೈತರಲ್ಲಿ ಆಗ್ತಿರುವಂಥ ಪ್ಲಾಟ್ ಒಳಗೆ ತೊಂದರೆಗಳಿವು. ಇವಕ್ಕೆಲ್ಲನೂ ಒಂದು ತಕ್ಕ ಮಟ್ಟಿಗೆ ಸೊಲ್ಯೂಷನ್ ನಿಮಗೆ ಸಿಕ್ಕೈತಿ ಅಂತೇಳಿ ನಾನು ಅನ್ಕೋತೇನೆ. ಇನ್ ಕೇಸ್ ಇನ್ನೂ ಏನಾದರೂ ನಿಮ್ಗೆ ಡೌಟ್ಗಳಿತ್ತು ಅಥವಾ ಪ್ರಶ್ನೆಗಳಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಮಾಡಿರಿ. ಇಲ್ಲಾಂದರೆ ಕೆಳಗಡೆ ನನ್ನ ನಂಬರ್ ಇರ್ತೈತಿ. ನನ್ನ ನಂಬರ್ಗೆ ನೀವು ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನನಗೆ ತಿಳಿದಷ್ಟು ಮಟ್ಟಿಗೆ ನನಗೇನು ಇದನ್ನು ಇರ್ತೈತೋ ಅದನ್ನು ನನ್ನ ಅನುಭವ ಪ್ರಕಾರ ನಾನು ನಿಮ್ಗೆ ಹೇಳ್ತೀನಿ ಅಂತ ತಕ್ಷಣ ನಾನು ಹೇಳ್ತೀನಿ. ಸೊ ನಿಮ್ಗೆ ಈ ನನ್ನ ವಿಡಿಯೋಗಳು ಚಲೋ ಅನಿಸಿದ್ದು ಅಥವಾ ನನ್ನ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದು ಅಂದ್ರೆ ಆಲ್ಮೋಸ್ಟ್ ಅಲ್ಲ ಒಂದು ಸ್ವಲ್ಪ ಶೇರ ಎಲ್ಲ ರೈತರಿಗೂ ತಲುಪಿಸುವಂಥ ಕೆಲಸ ನೀವು ಮಾಡಿರಿ ಅಂತೇಳಿ ನಾನು ಕೇಳ್ಕೊತೀನಿ. ಸೊ ನೆಕ್ಸ್ಟ್ ನನ್ನ ವಿಡಿಯೋ ಒಳಗೆ ಏನೈತಿ ಮುಂದಿನ ವಿಡಿಯೋ ಒಳಗೆ 30ರಿಂದ 60ನೇ ದಿವಸದ ಶೆಡ್ಯೂಲ್ ಅಂದ್ರೆ ಅದೇ ಟೈಮ್ ಮೇನ್ ಅಂದ್ರೆ
30ರಿಂದ 60ನೇ ದಿವಸ ಒಳಗೆ ಅದೇ ಮೇನ್ ಈಗ ಗರ್ಭಧಾರಣೆ ಸಲುವಾಗಿ. ಸೊ ಆ ಟೈಮ್ ಒಳಗಡೆ ಏನೇನು ಮಾಡಬೇಕು, ಯಾವ ರೀತಿ ಮಾಡಿದ್ರಿ ಅಂದ್ರೆ ಗರ್ಭಧಾರಣೆಗೆ ಹೆಚ್ಚು ಸೂಕ್ತವಾಗಿರ್ತೈತಿ, ಅನುಕೂಲವಾಗಿರ್ತೈತಿ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.